Good morning, my dear brothers and sisters in Christ and friends in Christ. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ನಿಮ್ಮೆಲ್ಲರಿಗೂ ಶುಭವನ್ನು ತಿಳಿಸುತ್ತೇನೆ. ಕಳೆದ ರಾತ್ರಿ ದೇವರು ಒಳ್ಳೆಯ ವಿಶ್ರಾಂತಿಯನ್ನು ಕೊಟ್ಟಿದ್ದಾರೆ ಅಲ್ವಾ? ಪ್ರತಿದಿನ ನಾವು ದೇವರನ್ನು ಆರಾಧಿಸುವಂತೆ, ದೇವರನ್ನು ಸ್ತುತಿಸುವಂತೆ, ದೇವರು ಕೊಡುತ್ತಾ ಇರುವಂತ ಅವಕಾಶಕ್ಕಾಗಿ ದೇವರ ಮಹಿಮೆಗೋಸ್ಕರವಾಗಿ ನಾವು ಜೀವಿಸಬೇಕು. ಯೇಸು ಕ್ರಿಸ್ತನ ದಿವ್ಯ ಸಂಕಲ್ಪದಲ್ಲಿ ನಾವೆಲ್ಲರೂ ಕೂಡ ರಕ್ಷಿಸಲ್ಪಟ್ಟು ಆತನ ಚಿತ್ತದಲ್ಲಿ ಮುಂದೆ ಸಾಗುತ್ತಾ ಇದ್ದೇವೆ. ಆತನ ರಾಜ್ಯ ವಿಸ್ತರಣೆಯಲ್ಲಿ ದೇವರು ನಮ್ಮನ್ನು ಉಪಯೋಗಿಸುತ್ತಿದ್ದಾರೆ. ಅದಕ್ಕಾಗಿಯೂ ನಾವು ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಹೇಳಬೇಕು. ಪ್ರತಿದಿನ ಬೆಳಗ್ಗೆ ನೀವು ಎದ್ದ ನಂತರವಾಗಿ ಪ್ರಾರ್ಥನೆ ಮಾಡಿ ದೇವರ ವಾಕ್ಯವನ್ನು ಓದಿದ ನಂತರವಾಗಿ ಇಂತಹ ವಾಗ್ದಾನ ಸಂದೇಶವನ್ನು ಕೇಳಿ ನಿಮ್ಮ ದಿನವನ್ನು ಪ್ರಾರಂಭಿಸುವುದರ ಮೂಲಕ ಆ ದಿನವೆಲ್ಲ ಬೇಕಾಗಿರುವಂತಹ ಸ್ಫೂರ್ತಿ, ಪ್ರೇರಣೆ, ಪರಿಶುದ್ಧಾತ್ಮನ ಶಕ್ತಿ ನಿಮಗೆ ಜೊತೆಯಾಗಿ ಇರುವುದರಿಂದ ದೇವರ ಮಹಿಮೆಗೋಸ್ಕರವಾಗಿ ನೀವು ಜೀವಿಸುತ್ತೀರಾ. ನಿಮಗೋಸ್ಕರವಾಗಿ ಪ್ರತಿದಿನ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. ನೀವೆಲ್ಲರೂ ಕೂಡ ಆಧ್ಯಾತ್ಮಿಕವಾಗಿ ಬಲ ಹೊಂದಬೇಕು ಎನ್ನುವುದೇ ದೇವ ಸೇವಕರಾಗಿ ನಮ್ಮ ಅಭಿಲಾಷೆ. ಈ ದಿನದ ವಾಗ್ದಾನವನ್ನು ಓದೋಣವಾ? ಸತ್ಯವೇದ ಇದೆಯಾ ನಿಮ್ಮ ಬಳಿಯಲ್ಲಿ? ಬೈಬಲ್ ಅನ್ನು ತೆಗೆಯಿರಿ. 40ನೇ ಕೀರ್ತನೆ 3ನೇ ವಾಕ್ಯವನ್ನು ಓದೋಣ. Psalm 40 and verse 3. ಆತನು ನನ್ನ ಬಾಯಲ್ಲಿ ನೂತನ ಕೀರ್ತನೆಯನ್ನು ಹುಟ್ಟಿಸಿದ್ದಾನೆ, ಅದು ನಮ್ಮ ದೇವರ ಸ್ತೋತ್ರವೇ. ಆತನ ಮಹತ್ ಕಾರ್ಯಗಳನ್ನು ನೋಡಿದ ಅನೇಕರು ಭಯಭಕ್ತಿಯುಳ್ಳವರಾಗಿ ಯೆಹೋವನಲ್ಲಿ ನಂಬಿಕೆ ಇಡುವರು. He has put a new song in my mouth, even praise unto our God. ದೇವರು ನನ್ನ ಬಾಯಲ್ಲಿ ಒಂದು ನೂತನವಾದ ಹಾಡನ್ನು, ಒಂದು ನೂತನವಾದ ಕೀರ್ತನೆಯನ್ನು ಇಟ್ಟಿದ್ದಾರೆ ಎಂದು ಕೀರ್ತನಗಾರನು ಮಾತನಾಡುತ್ತಿದ್ದಾನೆ. 40ನೇ ಕೀರ್ತನೆ ಎಷ್ಟು ಸುಂದರವಾಗಿದೆ ಅಂದರೆ ಅದರಲ್ಲಿ ಬರೆಯಲ್ಪಟ್ಟಿರುವಂತಹ ಪ್ರತಿ ಮಾತು ಕೂಡ ನಮಗೆ ಸ್ಫೂರ್ತಿಯನ್ನು ಕೊಡುವಂತದ್ದಾಗಿದೆ. ದೇವರ ಕಡೆಗೆ ನಾವು ದೃಷ್ಟಿಸುವಂತೆ ಬೇಕಾದ ಸ್ಫೂರ್ತಿಯನ್ನು ನಮಗೆ ಅನುಗ್ರಹಿಸುವಂತದ್ದಾಗಿದೆ. ಈ ಹಿಂದೆ ನಾನು ನಾಶನಕರವಾದ ಗುಂಡಿಯೊಳಗೆ ಬಿದ್ದಿದ್ದೆನು, ಕೆಸರಿನೊಳಗೆ ನಾನು ಬಿದ್ದಿದ್ದೆನು, ಆದರೆ ದೇವರು ನನ್ನನ್ನು ಮೇಲೆತ್ತಿ ಬಂಡೆಯ ಮೇಲೆ ನನ್ನ ಹೆಜ್ಜೆಯನ್ನು ದೃಢಪಡಿಸಿದ್ದಾರೆ ಎಂಬುದಾಗಿ ಹೇಳುತ್ತಾ ಕೀರ್ತನಾಗಾರನು ಆ ಕೀರ್ತನೆಯನ್ನು ಬರೆಯುವುದಕ್ಕೆ ಆರಂಭಿಸಿದ ನಂತರ ದೇವರು ನನ್ನ ಬಾಯಲ್ಲಿ ನೂತನವಾದ ಕೀರ್ತನೆಯನ್ನು ಹುಟ್ಟಿಸಿದ್ದಾನೆ. ಕರ್ತನ ಬಳಿಗೆ ಬರದೇ ಇರುವಷ್ಟು ಕಾಲ ನಮ್ಮ ಬಾಯಲ್ಲಿ ಏನಿದೆ ಎಂಬುದಾಗಿ ನೋಡಿದರೆ ದೇವರಿಗೆ ವಿರುದ್ಧವಾದ ಮಾತುಗಳಿದೆ ಅಲ್ವಾ? ದೇವರಿಗೆ ಅವಮಾನ ತರುವಂತ ಮಾತುಗಳನ್ನು ಮಾತಾಡಿರಬಹುದು, ನಮ್ಮ ಬಾಯಿಯ ತುಂಬ ಕೆಟ್ಟ ಮಾತುಗಳಿರಬಹುದು, ಅಥವಾ ದೇವರಿಗೆ ಅವಿಧೇಯವುಳ್ಳ ಮಾತುಗಳು, ಅಥವಾ ದೇವರಿಗೆ ತದ್ವಿರುದ್ಧವಾದಂತಹ ಮಾತುಗಳು ನಮ್ಮ ಬಾಯಿಯಲ್ಲಿ ಇರಬಹುದು. ಆದರೆ ಯಾವಾಗ ನಾವು ದೇವರನ್ನು ಅಂಗೀಕರಿಸಿ ನಮ್ಮ ಹೃದಯದಲ್ಲಿ ಯೇಸು ಕ್ರಿಸ್ತನನ್ನು ಆಹ್ವಾನಿಸುತ್ತೇವೋ ದೇವರು ನಮ್ಮ ಬಾಯಿಯಲ್ಲಿ ನೂತನವಾದ ಕೀರ್ತನೆಯನ್ನು ಇಟ್ಟಿದ್ದಾರೆ ಎಂಬುದಾಗಿ. ಇನ್ನು ಮುಂದೆ ಈ ಬಾಯಿಯಲ್ಲಿ ದೇವರಿಗೆ ಅವಿಧೇಯವುಳ್ಳ ಮಾತುಗಳು ಇರುವುದಿಲ್ಲ. ಯಾಕಂದರೆ ಈ ಬಾಯಿ ದೇವರ ಆತ್ಮನಿಂದ ಅಭಿಷೇಕಿಸಲ್ಪಟ್ಟಿದೆ. ಆತನಿಗಾಗಿ ಮಾತನಾಡುವವರಾಗಿ, ಆತನಿಗಾಗಿ ಹಾಡನ್ನು ಹಾಡುವವರಾಗಿ, ಆತನ ಚಿತ್ತವನ್ನು ನೆರವೇರಿಸುವವರನ್ನಾಗಿ ದೇವರು ನಿಲ್ಲಿಸಿದ್ದಾರೆ. ಅದು ನಮ್ಮ ದೇವರ ಸ್ತೋತ್ರವೇ. ಅಂದರೆ ಕ್ರೈಸ್ತರು ಬಾಯಿಯನ್ನು ತೆರೆದು ಮಾತನಾಡಿದರೆ ಆ ಮಾತಿನ ಮೂಲಕ ದೇವರಿಗೆ ಮಹಿಮೆ ಉಂಟಾಗಬೇಕು, ಆತನ ನಾಮಕ್ಕೆ ಸ್ತೋತ್ರ ಉಂಟಾಗಬೇಕು. ಅಷ್ಟು ಮಾತ್ರವಲ್ಲದೆ ಒಂದು ನ್ಯೂ ಸಾಂಗ್ ಎನ್ನುವಂಥದ್ದು ಒಂದು ನ್ಯೂ ಹಾರ್ಟ್ ಇಂದಲೇ ಬರುವಂತದ್ದಾಗಿದೆ. ನೂತನ ಕೀರ್ತನೆ ನೂತನ ಹೃದಯದಿಂದ ಬರುವಂತದ್ದಾಗಿದೆ. ರಿನ್ಯೂ ಮಾಡಲ್ಪಟ್ಟಂತ ಮನಸ್ಸಿನಿಂದ, ರಿನ್ಯೂ ಮಾಡಲ್ಪಟ್ಟಂತ ಆಲೋಚನೆಯಿಂದಲೇ ಹೊಸ ಹಾಡು ಬರುತ್ತದೆ. ಗಮನಿಸಿ ಪ್ರಿಯರೇ, ಒಂದು ಹಾಡು ಕ್ರೈಸ್ತ ಪ್ರಪಂಚದಲ್ಲಿ ಎಲ್ಲರಿಗೂ ಕೂಡ ಗೊತ್ತು. ನನ್ನ ಬಾಯಿಯಲ್ಲಿ ನೂತನ ಕೀರ್ತನೆಯನ್ನು ದೇವರು ಇಟ್ಟಿದ್ದಾರೆ ಎಂಬುದಾಗಿ. ನಿನ್ನ ಬಾಯಿಯಲ್ಲಿ ನೂತನ ಕೀರ್ತನೆ ಇದೆಯಾ? ದೇವರನ್ನು ಸ್ತುತಿಸುವಂತ ಅನುಭವ ಕಾಣಿಸುತ್ತಾ ಇದೆಯಾ? ಅಥವಾ ಯಾವಾಗಲೂ ಕೂಡ ದೇವರನ್ನು ಅವಮಾನಪಡಿಸುವಂತಹ ಮಾತುಗಳು ಅಥವಾ ಆತನನ್ನು ನಿಂದಿಸುವಂತಹ ಮಾತುಗಳು, ನಿನ್ನ ಮಾತಿನಿಂದ ಬೇರೆಯವರ ನಂಬಿಕೆಯನ್ನು ಕುಂದಿಸುವಂತ ಮಾತುಗಳನ್ನು ಆಡುತ್ತಾ ಇದ್ದೀಯಾ? ಅಂದರೆ ನೀನು ಆತ್ಮದಲ್ಲಿ ಅಭಿವೃದ್ಧಿ ಹೊಂದಿಲ್ಲ, ಆಶೀರ್ವಾದ ಹೊಂದುತ್ತಾ ಇಲ್ಲ. ಕೆಲವರು ನೋಡಿದ್ರೆ ಅವರು ಯಾವಾಗಲೇ ಮಾತನಾಡಿದರೂ ಕೂಡ ಆ ಮಾತಿನಿಂದ 10 ಜನ ನಂಬಿಕೆಯಿಂದ ಹಿಂಜಾರುವ ಹಾಗೆ ಇರುತ್ತದೆ. ಒಂದು ಸಾರಿ ಒಬ್ಬ ವ್ಯಕ್ತಿ ಒಂದು ಬ್ರಿಡ್ಜ್ನಿಂದ ಕೆಳಗೆ ಧುಮುಕಿ ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂಬುದಾಗಿ ಹೋದನು. ಆ ಬ್ರಿಡ್ಜಲ್ಲಿ ಆ ಕಡೆ ಈ ಕಡೆ ತಿರುಗಾಡುತ್ತಿದ್ದಾನೆ. ಈ ಮಧ್ಯದಲ್ಲಿ ಆ ವ್ಯಕ್ತಿಯನ್ನು ಒಬ್ಬ ಪೊಲೀಸ್ನವರು ಅವನನ್ನು ಕಂಡು ಹತ್ತಿರಕ್ಕೆ ಬಂದರು. ಯಾಕಪ್ಪ ತಿರುಗಾಡುತ್ತಾ ಇದ್ದೀಯಾ? ನಾನು ಸೂಸೈಡ್ ಮಾಡಿಕೊಳ್ಳಬೇಕೆಂದು ಅಂದುಕೊಂಡಿದ್ದೇನೆ. ಯಾಕೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತೀಯ ಎಂಬುದಾಗಿ ಕೇಳಿದಾಗ ಆ ಯವನಸ್ಥರು ತನಗಿರುವಂತಹ ಕಷ್ಟವನ್ನು ಎಕ್ಸ್ಪ್ಲೇನ್ ಮಾಡುತ್ತಿರುವಾಗ ಅಂತ್ಯದಲ್ಲಿ ನಡೆದಂತಹ ವಿಷಯ ಏನೆಂದರೆ ಇಬ್ಬರು ಕೂಡ ಸೇರಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ. ಈ ಯವನಸ್ಥನ ಮಾತುಗಳು ಆ ಪೊಲೀಸನ್ನು ಕೂಡ ಬಹಳ ವಿಷಾದದಿಂದ ತುಂಬಿಸಿ, ಈ ಬದುಕು ವ್ಯರ್ಥ, ಈ ಜೀವಿತವೆಲ್ಲ ವೇಸ್ಟ್ ಎಂಬುದಾಗಿ ಆ ರೀತಿಯಾಗಿ ಹೇಳಿ ಆ ಪೊಲೀಸ್ ಅವರನ್ನು ಕೂಡ ಬ್ರೈನ್ ವಾಶ್ ಮಾಡಿ, ಸರಿ ನೀನ್ ಯಾಕೆ ಒಬ್ಬನೇ, ನಾನು ಕೂಡ ನಿನ್ನೊಂದಿಗೆ ಬರುತ್ತೇನೆ ಎಂಬುದಾಗಿ ಆತನು ಕೂಡ ಈ ವ್ಯಕ್ತಿಯೊಂದಿಗೆ ಆ ನೀರಿನೊಳಗೆ ಧುಮುಕುತ್ತಾರೆ. ಕೆಲವರ ಮಾತುಗಳು ಬಹುಶಃ ಆ ರೀತಿಯಾಗಿ ಇರಬಹುದು.
ಆದರೆ ದೇವರ ಮಕ್ಕಳಾಗಿ ನಮ್ಮ ಬಾಯಲ್ಲಿ ಯಾವಾಗಲೂ ನೂತನ ಕೀರ್ತನೆ ಇರಬೇಕು. ಆತನನ್ನು ಮಹಿಮೆ ಪಡಿಸುವಂತ ಮಾತುಗಳಿರಬೇಕು. ಆತನನ್ನು ಸ್ತುತಿಸುತ್ತಾ ಆತನು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು, ವಿಮೋಚಕನು, ಸಜೀವವುಳ್ಳವನು, ಆತನು ನನ್ನ ಬಾಯಲ್ಲಿ ನೂತನ ಕೀರ್ತನೆಯನ್ನು ಇಟ್ಟಿದ್ದಾರೆ ಎಂದು ಕರ್ತನನ್ನು ನಾವು ಸ್ತುತಿಸುವುದಾದರೆ ದೊಡ್ಡ ಕಾರ್ಯಗಳನ್ನು ಕಾಣುತ್ತೇವೆ. ನಾವು ದೇವರಲ್ಲಿ ಸ್ಥಿರವಾಗಿರುವುದು ಮಾತ್ರವಲ್ಲದೆ ನಾವು ಅನೇಕರಿಗೆ ಆಶೀರ್ವಾದಕರವಾಗಿ ಮಾರ್ಪಡುವುದು ಮಾತ್ರವಲ್ಲದೆ ನಮ್ಮ ಬಾಯಿಯಲ್ಲಿ ಇರುವಂತಹ ನೂತನವಾದ ಕೀರ್ತನೆಯನ್ನು ನೋಡಿ ಅನೇಕರು ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿದ್ದು ಆತನ ಮೇಲೆ ನಂಬಿಕೆಯನ್ನು ಇಡುತ್ತಾರೆ ಎಂದು ಬೈಬಲ್ನಲ್ಲಿ ಬರೆಯಲ್ಪಟ್ಟಿದೆ. ವಾಟ್ ಎವರ್ ಯು ಸ್ಪೀಕ್ ದೇ ಕ್ಯಾರಿ ಎ ಗ್ರೇಟ್ ಸಿಗ್ನಿಫಿಕೆನ್ಸ್. ಡೋಂಟ್ ಎವರ್ ಫರ್ಗೆಟ್ ಇಟ್. ಈ ಸತ್ಯವನ್ನು ಯಾವತ್ತೂ ಮರೆತು ಹೋಗಬೇಡ. ನೀನು ಮಾತನಾಡುವಂತ ಪ್ರತಿ ಮಾತು ಇತರರನ್ನು ಕರ್ತನ ಕಡೆಗೆ ಆಕರ್ಷಿಸುವಂತದಾಗಿದೆ. ಸತ್ಯದ ವಿಷಯದಲ್ಲಿ ಅವರು ಸ್ಥಿರವಾಗಿರುವಂತೆ, ರಕ್ಷಣೆಯಲ್ಲಿ ಅವರು ಬೆಳೆಯುವಂತೆ, ಕರ್ತನಾದ ಯೇಸು ಕ್ರಿಸ್ತನ ಶ್ರೇಷ್ಠತೆಯನ್ನು ತಿಳಿದುಕೊಳ್ಳುವಂತೆ ನಿನ್ನ ಬಾಯಿಯಲ್ಲಿರುವಂತಹ ನೂತನ ಕೀರ್ತನೆ ಅನೇಕರನ್ನು ಕರ್ತನ ಕಡೆಗೆ ಆಕರ್ಷಿಸುವಂತದಾಗಿ ಇದೆಯಾ? ಒಂದು ವೇಳೆ ಇಲ್ಲಿಯ ತನಕ ಅನುಭವ ಇಲ್ಲವೇನೋ, ದೇವರು ನಿನ್ನೊಂದಿಗೆ ಮಾತನಾಡುತ್ತಾ ಇದ್ದಾರೆ. ಈ ವಾಗ್ದಾನ ಸಂದೇಶ ಆದ ಕೂಡಲೇ ದೇವರ ಸಮ್ಮುಖದಲ್ಲಿ ಮೊಣಕಾಲೂರಿ, ದೇವ, ನನ್ನ ಬಾಯಿಯಲ್ಲಿರುವಂತಹ ನೂತನವಾದ ಕೀರ್ತನೆಯನ್ನು ನೋಡಿ, ನಿನ್ನನ್ನು ಸ್ತುತಿಸುವಂತ ಅನುಭವವನ್ನು ನೋಡಿ, ನಿನ್ನನ್ನು ಮಹಿಮೆ ಪಡಿಸುವಂತ ಅನುಭವದಿಂದ ನನ್ನ ಬಾಯಿ ತುಂಬಲ್ಪಟ್ಟಿದೆ. ಆದ್ದರಿಂದ ಅನೇಕರು ನಿನ್ನ ಕಡೆಗೆ ತಿರುಗುವಂತೆ ನನ್ನನ್ನು ಅಭಿಷೇಕಿಸಿರಿ ದೇವ, ನನ್ನನ್ನು ನಡೆಸಿರಿ. ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿ ನೀವು ಈ ದಿನವೆಲ್ಲ ದೇವರು ದೊಡ್ಡ ಕಾರ್ಯವನ್ನು ನಿಮ್ಮ ಜೀವಿತದಲ್ಲಿ ಮಾಡುತ್ತಾರೆ. ನಿಮ್ಮ ನಿಮಿತ್ತವಾಗಿ ಅನೇಕರು ಸತ್ಯದೇವರು ಯೇಸು ಕ್ರಿಸ್ತನು ಎಂಬುದಾಗಿ ತಮ್ಮ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿ ಆತನ ಮೇಲೆ ತಮ್ಮ ನಂಬಿಕೆಯನ್ನು ತೋರ್ಪಡಿಸುತ್ತಾರೆ. ಅಂತಹ ಕೃಪೆ ದೇವರು ನಿಮಗೆ ದಯಪಾಲಿಸಬೇಕೆಂದು ಕೋರುತ್ತೇನೆ. ಈ ವಾಗ್ದಾನವನ್ನು ಕ್ಲೇಮ್ ಮಾಡಿ ಈ ದಿನವೆಲ್ಲ ದೇವರನ್ನು ಸ್ತುತಿಸಿರಿ. ನಿಮ್ಮ ಜೀವಿತದಲ್ಲೂ ಕೂಡ ಅದ್ಭುತ ನಡೆಯುತ್ತದೆ. ಪ್ರೀತಿಯುಳ್ಳ ತಂದೆ, ಉನ್ನತನಾದ ದೇವ, ನಿಮಗೆ ಸ್ತೋತ್ರ. ಈ ಹಿಂದೆ ಅನೇಕ ವಿಧವಾದ ವಿಷಯಗಳಿಂದ ತುಂಬಲ್ಪಟ್ಟಂತ ನಮ್ಮ ಬಾಯಿಯನ್ನು ರಕ್ಷಣೆ ಹೊಂದಿದ ನಂತರವಾಗಿ ಒಂದು ನೂತನವಾದ ಕೀರ್ತನೆಯಿಂದ ತುಂಬಿದಕ್ಕಾಗಿ ಸ್ತೋತ್ರ. ನೂತನವಾದ ಹೃದಯದಿಂದ ನೂತನವಾದ ಹಾಡು ಬರುತ್ತದೆ. ಕರ್ತನೆ, ನಮ್ಮ ಪ್ರಿಯರು ನೂತನವಾಗಿ ನಿನ್ನನ್ನು ಸೇವಿಸುವಂತೆ, ನಿನ್ನನ್ನು ಆರಾಧಿಸುವಂತೆ ಅವರು ಮಾಡುವಂತ ಆರಾಧನೆ, ಅವರು ಮಾಡುವಂತಹ ಸ್ತುತಿ ಅರ್ಪಣೆ, ಅವರ ಬಾಯಲ್ಲಿರುವಂತಹ ಸ್ತೋತ್ರವನ್ನು ನೋಡಿ ಅನೇಕರು ನಿನ್ನಲ್ಲಿ ಭಯಭಕ್ತಿಯುಳ್ಳವರಾಗಿರುವಂತೆ, ನಿಮ್ಮಲ್ಲಿ ನಂಬಿಕೆ ಇಡುವಂತೆ ನೀವೇ ಸಹಾಯ ಮಾಡಿ ಅದ್ಭುತ ಮಾಡಿ. ಈ ದಿನವೆಲ್ಲ ಬೇಕಾಗಿರುವ ಕೃಪೆಯನ್ನು ನಮ್ಮ ಪ್ರಿಯರಿಗೆ ಅನುಗ್ರಹಿಸಿರಿ. ಅನಾರೋಗ್ಯದಲ್ಲಿರುವವರನ್ನು ಮುಟ್ಟಿರಿ ದೇವರೇ, ನೀವೇ ಸ್ವಸ್ಥಪಡಿಸಿರಿ. ಸಾಲದ ಸಮಸ್ಯೆಯಲ್ಲಿರುವವರನ್ನು ಮೇಲೆತ್ತಿರಿ ದೇವರೇ. ಕೋರ್ಟ್ ಕೇಸಿನಲ್ಲಿರುವಂತಹ ಅನೇಕರನ್ನು ನೀವೇ ಬಿಡುಗಡೆ ಮಾಡಿರಿ ದೇವರೇ. ಯಾವ ಅದ್ಭುತ ಆಗಬೇಕೆಂದು ನಮ್ಮ ಪ್ರಿಯರು ನಿಮ್ಮ ಸನ್ನಿಧಿಯಲ್ಲಿ ಪ್ರಾರ್ಥಿಸುತ್ತಾ ಇದ್ದಾರೋ ಪ್ರತಿ ಅದ್ಭುತವನ್ನು ನೀವೇ ಮಾಡಿ ನಿಮ್ಮ ನಾಮವನ್ನು ಅತ್ಯಧಿಕವಾಗಿ ಮಹಿಮೆ ಪಡಿಸಿಕೊಳ್ಳಬೇಕೆಂದು ಕೋರುತ್ತಾ ಯೇಸು ಕ್ರಿಸ್ತನ ಉನ್ನತವಾದ ಶ್ರೇಷ್ಠವಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಡಿಯರ್ ಫ್ರೆಂಡ್ಸ್. ಹ್ಯಾವ್ ಅ ವಂಡರ್ಫುಲ್ ಡೇ.